ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಜಯಲಲಿತಾ ಅವರ ಸಾವಿನ ಸಂಶಯಕ್ಕೆ ಸಿಕ್ಕಿದೆ ಹೊಸ ಟ್ವಿಸ್ಟ್. ಸೆಪ್ಟೆಂಬರ್ 21ರ ರಾತ್ರಿ ಪೋಯ್ಸ್ ಗಾರ್ಡನ್ ನಲ್ಲಿ ನಡೆಯುತ್ತಾ ಗಲಾಟೆ. ಆ ರಾತ್ರಿಯ ಗಲಾಟೆಯಲ್ಲಿ ಅಮ್ಮನನ್ನ ಕೆಳಗೆ ತಳ್ಳಿದವರು ಯಾರು? ಜಯಲಲಿತಾ ಅಪೋಲೋ ಆಸ್ಪತ್ರೆ ತಲುಪಿದಾಗ ಪ್ರಜ್ಞೆ ತಪ್ಪಿದೇಕೆ? ಜಯಲಲಿತಾ ಅವರನ್ನ ಪ್ಲಾನ್ ಮಾಡಿ ಹತ್ಯೆ ಮಾಡಲಾಯ್ತಾ? ಇದೇ ಹೊತ್ತಿನ ವಿಶೇಷ ಸಾವಿನ ರಹಸ್ಯ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾ ಅವರ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳಿವೆ. ಆದರೆ ಆ ಅನುಮಾನಗಳಿಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಅದೇನಂದ್ರೆ ಸೆಪ್ಟೆಂಬರ್ 21ನೇ ತಾರೀಕು ರಾತ್ರಿ ಜಯಲಲಿತಾ ಅವರ ನಿವಾಸದ ಪೋಯ್ಸ್ ಗಾರ್ಡನ್ ನಲ್ಲಿ ಒಂದು ಗಲಾಟೆ ನಡೆದಿತ್ತು. ಆ ಗಲಾಟೆಯೇ ಅವರನ್ನ ಆಸ್ಪತ್ರೆ ಸೇರುವಂತೆ ಮಾಡಿತ್ತು. ಅಷ್ಟಕ್ಕೂ ಆ ಗಲಾಟೆ ಏನು? ಆ ಗಲಾಟೆಗೂ ಅಮ್ಮನ ಸಾವಿಗೂ ಸಂಬಂಧವೇನು? ಆ ಪಿನ್ ಟು ಪಿನ್ ಡೀಟೇಲ್ ನಿಮಗೆ ತೋರಿಸ್ತೀವಿ ನೋಡಿ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ತಮಿಳುನಾಡಿನ ಜನ ಜಯಲಲಿತಾ ಅವರನ್ನ ಅಮ್ಮ ಎಂದು ಕರೀತಾ ಇದ್ರು. ಯಾವ ಮಟ್ಟಿಗೆ ಅಂದ್ರೆ ಜಯಲಲಿತಾ ಜಾರಿಗೆ ತಂದ ಕಾರ್ಯಕ್ರಮಗಳಿಂದಾಗಿ ಅವರು ತಮಿಳುನಾಡಿನ ದೇವತೆಯೇ ಆಗಿ ಹೋಗಿದ್ರು. ತಮಿಳುನಾಡಿನ ಜನರ ಪಾಲಿನ ದೇವರಾಗಿದ್ದ ಜಯಲಲಿತಾ ಅವರು 2016 ಡಿಸೆಂಬರ್ 5ನೇ ತಾರೀಕು ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ರು. ಅಮ್ಮನನ್ನ ಕಳೆದುಕೊಂಡಂತ ತಮಿಳುನಾಡು ಅಕ್ಷರಶಃ ಅನಾಥವಾಗಿ ಬಿಡ್ತು. ಆ ದಿನದಿಂದಲೇ ತಮಿಳುನಾಡಿನ ರಾಜಕಾರಣದ ಮೇಲೆ ಒಂದು ರೀತಿಯ ಕಾರ್ಮೋಡ ಕವಿದು ಬಿಡ್ತು. ಅದಿಷ್ಟೇ ಅಲ್ಲ, ಜಯಲಲಿತಾ ಅವರ ಸಾವಿನ ಬಗ್ಗೆ ಹಲವಾರು ಪ್ರಶ್ನೆಗಳು ಜನರನ್ನ ಕಾಡೋಕೆ ಶುರುವಾದವು. ಅದರಲ್ಲಿ ಪ್ರಮುಖವಾದದ್ದೇ ಇದು: ಜಯಲಲಿತಾ ಆರೋಗ್ಯದ ಬಗ್ಗೆ ಸೀಕ್ರೆಟ್ ಮೇಂಟೈನ್ ಮಾಡಿದ್ದೇಕೆ? ಪ್ಲಾನ್ ಮಾಡಿ ಜಯಲಲಿತಾ ಅವರನ್ನ ಹತ್ಯೆ ಮಾಡಲಾಯ್ತಾ? ತಮಿಳುನಾಡಿನ ಪ್ರತಿ ನಾಗರಿಕರನ್ನು ಕಾಡಿದ ಪ್ರಶ್ನೆಗಳಿವು. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಇದ್ದಷ್ಟು ದಿನ ಜಯಲಲಿತಾ ಅವರನ್ನ ಭೇಟಿ ಮಾಡೋಕೆ ಯಾರಿಗೋ ಅವಕಾಶ ನೀಡಲಿಲ್ಲ. ಅಮ್ಮನಿಗೆ ಏನಾಗಿದೆ, ಯಾವ ಚಿಕಿತ್ಸೆ ನೀಡಲಾಗ್ತಾ ಇದೆ ಅನ್ನೋದನ್ನ ಬಹಿರಂಗಗೊಳಿಸಲಿಲ್ಲ. ಜನರ ಅನುಮಾನಕ್ಕೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಒಂದು ಕಾರಣವಿತ್ತು. ಅದೇ 2016 ಸೆಪ್ಟೆಂಬರ್ 21ನೇ ತಾರೀಕಿನ ಈ ವಿಡಿಯೋ. ಪ್ರಿಯ ವೀಕ್ಷಕರೇ, 2016 ಸೆಪ್ಟೆಂಬರ್ 21ನೇ ತಾರೀಕು ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾ ಅವರು ಚೆನ್ನೈ ಮಹಾನಗರದಲ್ಲಿ ಒಟ್ಟು 5 ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ರು. ಮೆಟ್ರೋ ರೈಲು ಉದ್ಘಾಟನೆ ಕೂಡ ಅದರಲ್ಲೊಂದಾಗಿತ್ತು. ಒಂದೇ ದಿನ 5 ಕಾರ್ಯಕ್ರಮಗಳು. ಆ ಕಾರ್ಯಕ್ರಮಗಳಲ್ಲಿ ಜಯಲಲಿತಾ ಅವರು ಭಾಷಣವನ್ನು ಮಾಡಿದ್ರು. ನೀವು ಈ ದೃಶ್ಯವನ್ನ ಸೂಕ್ಷ್ಮವಾಗಿ ಗಮನಿಸಿ. ಜಯಲಲಿತಾ ಅವರು ಎಲ್ಲೋ ಆಯಾಸಗೊಂಡವರಂತೆ ಕಾಣಿಸೋದಿಲ್ಲ. ಅವರು ಬಳಲಿದ ಹಾಗೆ ಅನ್ನಿಸೋದಿಲ್ಲ. ತುಂಬಾನೇ ಲವಲವಿಕೆಯಿಂದಲೇ ಪಾಲ್ಗೊಂಡಿದ್ದಾರೆ. ನಗುತ್ತಲೇ ಎಲ್ಲರನ್ನೂ ಮಾತನಾಡಿಸಿದ್ದಾರೆ.
ಈ ಎಲ್ಲ ಕಾರ್ಯಕ್ರಮಗಳು ನಡೆದದ್ದು ಸೆಪ್ಟೆಂಬರ್ 21ನೇ ತಾರೀಕು. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ರಾತ್ರಿಯವರೆಗೂ ಜಯಲಲಿತಾ ಅವರು ಇದೇ ರೀತಿಯಲ್ಲಿ ಲವಲವಿಕೆಯಿಂದಲೇ ಇದ್ದರು. ಆದ್ರೆ ನಡುರಾತ್ರಿ ದಿಢೀರ್ ಎಂದು ಅವರನ್ನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಜಯಲಲಿತಾ ಅವರು ಜ್ವರದಿಂದ ಬಳಲುತ್ತಿದ್ದಾರೆ ಅನ್ನೋ ಕಾರಣವನ್ನು ನೀಡಲಾಯಿತು. ಇಲ್ಲಿ ಒಂದು ಸಂಗತಿಯನ್ನ ಗಮನಿಸಲೇಬೇಕು. ಅದೇನು ಅಂದ್ರೆ ಜಯಲಲಿತಾ ಅವರ ಆರೋಗ್ಯವನ್ನ ನೋಡಿಕೊಳ್ಳೋಕೆ ಪ್ರತ್ಯೇಕ ವೈದ್ಯರೇ ಇದ್ರು. ಅಷ್ಟೇ ಅಲ್ಲ, ನಾರ್ಮಲ್ ಆಗಿ ಜಯ ಅವರು ರಾಮಕೃಷ್ಣ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ರು. ಆದ್ರೆ ಆ ದಿನ ಮಾತ್ರ ದಿಢೀರ್ ಎಂದು ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸುದ್ದಿ ತಿಳಿಯುತ್ತಲೇ ಅಭಿಮಾನಿಗಳು ಆಸ್ಪತ್ರೆ ಮುಂದೆ ಬಂದು ಸೇರಿದ್ರು. ಆದ್ರೆ ಯಾರೊಬ್ಬರಿಗೂ ಒಳಗೆ ಪ್ರವೇಶ ನೀಡಲಿಲ್ಲ. ಆದ್ರೂ ಜನ ಸುಮ್ಮನಿದ್ರು. ಯಾಕಂದ್ರೆ ಮೊದಲ 2 ದಿನಗಳ ಕಾಲ ಜಯಲಲಿತಾ ಈಸ್ ಆಲ್ ರೈಟ್, ಆಲ್ ಈಸ್ ವೆಲ್ ಅನ್ನೋ ಸಂದೇಶ ಕೊಟ್ಟಿದ್ರು. ಆದ್ರೆ 3ನೇ ದಿನ ಇದ್ದಕ್ಕಿದ್ದಂತೆ ಜಯಲಲಿತಾ ಅವರಿಗೆ ವೆಂಟಿಲೇಟರ್ ಅಳವಡಿಸಲಾಯಿತು. ಈ ಸುದ್ದಿ ತಿಳಿಯುತ್ತಲೇ ಜನ ಆತಂಕಕ್ಕೆ ಒಳಗಾದ್ರು. ಜನರಲ್ಲಿ ಅನುಮಾನಗಳು ಹುಟ್ಟಿಕೊಂಡ್ವು. ಸೆಪ್ಟೆಂಬರ್ 21ನೇ ತಾರೀಕು ಚೆನ್ನಾಗಿಯೇ ಇದ್ದ ಜಯಲಲಿತಾ ರಾತ್ರಿ ಕಳೆದು ಬೆಳಗಾಗುವುದರಲ್ಲಿ ಆಸ್ಪತ್ರೆ ಸೇರಿದ್ದೇಕೆ ಅನ್ನೋ ಅನುಮಾನ ಶುರುವಾಯಿತು. ಹಾಗಾದ್ರೆ ಸೆಪ್ಟೆಂಬರ್ 21ರ ರಾತ್ರಿ ಪೋಯಸ್ ಗಾರ್ಡನ್ನಲ್ಲಿ ನಡೆಯಿತಾ ಗಲಾಟೆ. ಆ ರಾತ್ರಿಯ ಗಲಾಟೆಯಲ್ಲಿ ಅಮ್ಮನನ್ನ ಕೆಳಗೆ ತಳ್ಳಿದವರು ಯಾರೋ? ಜಯಲಲಿತಾ ಅಪೋಲೋ ಆಸ್ಪತ್ರೆ ತಲುಪಿದಾಗ ಪ್ರಜ್ಞೆ ತಪ್ಪಿದ್ದೇಕೆ? ಎಸ್, ಜಯಲಲಿತಾ ಅವರು ಇದ್ದಕ್ಕಿದ್ದಂತೆ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಂತೆ ಈ ಪ್ರಶ್ನೆಗಳ ಹುಟ್ಟಿಕೊಂಡವು. ಸೆಪ್ಟೆಂಬರ್ 21ರ ರಾತ್ರಿ ಪೋಯಸ್ ಗಾರ್ಡನ್ನಲ್ಲಿ ಏನಾಯ್ತು? ಜಯಲಲಿತಾ ಅವರ ಜೊತೆಯಲ್ಲಿ ಯಾರಾದರೂ ಗಲಾಟೆ ಮಾಡಿದ್ರ ಅನ್ನೋ ಅನುಮಾನಗಳು ಕಾಡತೊಡಗಿದ್ವು. ಇದಕ್ಕೆ ಇಂಬು ನೀಡುವಂತೆ ಜಯಲಲಿತಾ ಅವರ ಆಪ್ತ ಗೆಳತಿ ಶಶಿಕಲಾ ಅವರ ವಿರುದ್ಧ ಆರೋಪಗಳು ಕೂಡ ಕೇಳಿ ಬಂದ್ವು. ಯಾವ ಮಟ್ಟಿಗೆ ಅಂದ್ರೆ ಜಯಲಲಿತಾ ಅವರ ಅಣ್ಣನ ಮಗಳಾದ ದೀಪಾ ಕೂಡ ಅಪೋಲೋ ಆಸ್ಪತ್ರೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಜಯಲಲಿತಾ ಸಾವಿನ ಹಿಂದೆ ಕುತಂತ್ರ ನಡೆದಿದೆ ಎಂದು ಆರೋಪಿಸಿದ್ದಾರೆ. I think, see, if you want my opinion and if people are scared of her, I can't help it. But I am not. Does anybody talking to you from anti-Shashikala's group? Not at all. But again, because someone raised the question, like, if they are trying to threaten me or something, please, you're most welcome and I don't mind at all. I'm ready for that. ಇವತ್ತಿಗೂ ಜಯಲಲಿತಾ ಅವರ ಸಾವಿನ ಬಗ್ಗೆ ಇಂಥ ಅನುಮಾನಗಳು ಕಾಡುತ್ತಲೇ ಇವೆ. ಜಯಲಲಿತಾ ಅವರು ಸಾವನ್ನಪ್ಪಿದ 60 ದಿನಗಳ ಬಳಿಕ ಅಪೋಲೋ ಆಸ್ಪತ್ರೆಯವರು ಚಿಕಿತ್ಸೆಯ ಡೀಟೇಲ್ ನೀಡಿದ್ದಾರೆ. ಇಷ್ಟಾದರೂ ಜನರಿಗೆ ಇವತ್ತಿಗೂ ಅನುಮಾನಗಳಿವೆ. ಅಷ್ಟಕ್ಕೂ ಜಯಲಲಿತಾ ಅವರನ್ನ ದಿಢೀರ್ ಆಸ್ಪತ್ರೆಗೆ ದಾಖಲು ಮಾಡಿದ್ದೇಕೆ? ಸೆಪ್ಟೆಂಬರ್ 21ರ ರಾತ್ರಿ ಪಾಯ್ಸ್ ಗಾರ್ಡನ್ ಅಲ್ಲಿ ಏನೆಲ್ಲ ನಡೀತು ಅದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಸೆಪ್ಟೆಂಬರ್ 21ನೇ ತಾರೀಕು ಚೆನ್ನಾಗಿ ಇದ್ದ ಜಯಲಲಿತಾ ಅವರು 22ನೇ ತಾರೀಕು ಆಸ್ಪತ್ರೆಗೆ ದಾಖಲಾಗಿದ್ದೇಕೆ? ರಾತ್ರಿ ಕಳೆದು ಹಗಲಾಗೋದ್ರಲ್ಲಿ ಅವರಿಗೆ ಏನಾಯ್ತು? ಆ ರಾತ್ರಿ ಮನೆಯಲ್ಲಿ ಗಲಾಟೆ ನಡೆಯಿತಾ? ಆ ಗಲಾಟೆಗೂ ಜಯಲಲಿತಾ ಅವರು ಆಸ್ಪತ್ರೆ ಸೇರುವುದಕ್ಕೂ ಸಂಬಂಧವಿದೆಯಾ? ಬನ್ನಿ, ಆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತೋರಿಸ್ತೀವಿ. 2016 ಸೆಪ್ಟೆಂಬರ್ 21. ಪ್ರಿಯ ವೀಕ್ಷಕರೇ, ಇದು ಅದೇ ಸೆಪ್ಟೆಂಬರ್ 21ನೇ ತಾರೀಕಿನ ದೃಶ್ಯ. ಇಷ್ಟೊಂದು ಲವಲವಿಕೆಯಿಂದ 5 ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದ ಮುಖ್ಯಮಂತ್ರಿ ಜಯಲಲಿತಾ ಅವರು ತಮ್ಮ ನಿವಾಸವಾದ ಪೋಯಸ್ ಗಾರ್ಡನ್ ತಲುಪುವಷ್ಟರಲ್ಲಿ ರಾತ್ರಿಯಾಗಿತ್ತು. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಸೆಪ್ಟೆಂಬರ್ 10ನೇ ತಾರೀಕಿನಿಂದಲೇ ತಮಿಳುನಾಡಿನಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಆರಂಭಿಸಿದ್ರು. ಜಯಲಲಿತಾ ಅವರ ಆಪ್ತ ಅಧಿಕಾರಿಗಳ ಮನೆಗಳ ಮೇಲೂ ದಾಳಿಗಳು ನಡೆದಿದ್ವು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಜಯಲಲಿತಾ ಹಾಗೂ ಆಪ್ತ ಸ್ನೇಹಿತೆ ಶಶಿಕಲಾ ನಡುವೆ ಚರ್ಚೆ ನಡೆಯುತ್ತೆ.
ತಮಿಳುನಾಡಿನಲ್ಲಿ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ. ಅದು ಸೆಪ್ಟೆಂಬರ್ 21ನೇ ತಾರೀಕು ನಡೆಯಿತೋ ಎನ್ನಲಾದ ಗಲಾಟೆಯ ಬಗ್ಗೆ. ಆ ಗಲಾಟೆ ಯಾವುದೋ, ಅದು ಏಕೆ ನಡೆಯಿತೋ, ಆ ಗಲಾಟೆಗೂ ಜಯಲಲಿತಾ ಅವರ ಸಾವಿಗೂ ಸಂಬಂಧವೇನು ಅನ್ನೋದನ್ನ ನಿಮಗೆ ತೋರಿಸ್ತೀವಿ ನೋಡಿ. ಅಂದಾಗೆ ಜಯಲಲಿತಾ ಅವರು ಆ ದಿನ ಬರ್ತಾ ಇದ್ದಂತೆ ಶಶಿಕಲಾ ಅವರ ಜೊತೆ ಮಾತು ಆರಂಭಿಸುತ್ತಾರೆ. ಆದಾಯ ತೆರಿಗೆ ಇಲಾಖೆ ದಾಳಿಯ ಬಗ್ಗೆ ಇಬ್ಬರ ನಡುವೆ ದೊಡ್ಡ ಚರ್ಚೆಯೇ ಆಗುತ್ತೆ. ಮಾತು ನಡೆಯುವಾಗ ಜಯಲಲಿತಾ ಕೊಂಚ ಏರು ದನಿಯಲ್ಲೇ ಮಾತನಾಡುತ್ತಾರೆ. ಅಲ್ಲಿಗೆ ಮಾತಿಗೆ ಮಾತು ಬೆಳೆಯುತ್ತೆ. ಈ ವೇಳೆ ಶಶಿಕಲಾ ಅವರು ಕೈಗಳನ್ನ ಮೇಲೆತ್ತಿ ಮಾತನಾಡುತ್ತಿದ್ರು. ಅದನ್ನ ಸಹಿಸೋಕೆ ಆಗದ ಜಯಲಲಿತಾ ಅವರು ಶಶಿಕಲಾ ಅವರ ಕೈಗಳನ್ನ ಕೆಳಗಿಳಿಸುತ್ತಾರೆ. ಚರ್ಚೆ ನಡೆಯುವಾಗ ಜಯಲಲಿತಾ ಅವರು ಮೆಟ್ಟಿಲುಗಳ ಸಮೀಪದಲ್ಲಿ ನಿಂತಿದ್ರು. ಆದರೆ ಆ ಮೆಟ್ಟಿಲುಗಳನ್ನು ಅವರು ಗಮನಿಸಿರಲಿಲ್ಲ. ಶಶಿಕಲಾ ಅವರಿಗೆ ಬೈಯುವ ಬರದಲ್ಲಿ ಅವರು ಕಾಲು ಜಾರುತ್ತಾರೆ. 4 ಮೆಟ್ಟಿಲು ಕೆಳಗೆ ಬೀಳುತ್ತಾರೆ. ಇದನ್ನ ಕಣ್ಣಾರೆ ಕಂಡ ಶಶಿಕಲಾ ಕೂಡಲೇ ಬಂದು ಅವರನ್ನ ಮೇಲೆತ್ತಿದ್ರು. ಕೂಡಲೇ ಅಪೋಲೋ ಆಸ್ಪತ್ರೆಗೆ ಕರೆದುಕೊಂಡು ಬಂದ್ರು. ಹೀಗೆ ನಡೆದಿದೆ ಹಾಗೆ ನಡೆದಿದೆ ಅಂತ ತಮಿಳುನಾಡಿನಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಆದರೆ ಇದನ್ನ ಕಣ್ಣಾರೆ ಕಂಡ ಯಾರೊಬ್ಬರೋ ತುಟಿ ಬಿಚ್ಚುತ್ತಿಲ್ಲ. ಇನ್ನು ಗಲಾಟೆಯ ಬಳಿಕ ನಡೆದ ಘಟನೆಗಳು ಕೂಡ ಅನುಮಾನಗಳನ್ನ ಹುಟ್ಟು ಹಾಕಿವೆ. ಯಾಕಂದ್ರೆ ಜಯಲಲಿತಾ ಅವರು ಕೆಳಕ್ಕೆ ಬೀಳ್ತಾ ಇದ್ದಂತೆ ಅವರ ಪರ್ಸನಲ್ ವೈದ್ಯರಿಗೆ ಫೋನ್ ಮಾಡಬೇಕಿತ್ತು. ಆದರೆ ಶಶಿಕಲಾ ಫೋನ್ ಮಾಡೋಲ್ಲ. ಅಷ್ಟೇ ಅಲ್ಲ, ಜಯಲಲಿತಾ ಅವರು ಸದಾ ಕಾಲ ಟ್ರೀಟ್ಮೆಂಟ್ ಪಡೆಯುತ್ತಿದ್ದ ರಾಮಕೃಷ್ಣ ಆಸ್ಪತ್ರೆಗೆ ದಾಖಲಿಸಬೇಕಿತ್ತು. ಆದರೆ ಶಶಿಕಲಾ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಎಲ್ಲಕ್ಕಿಂತ ಮುಖ್ಯವಾದ ಸಂಗತಿ ಏನಂದ್ರೆ ಜಯಲಲಿತಾ ಅವರನ್ನ ಅಪೋಲೋ ಆಸ್ಪತ್ರೆಗೆ ಕರೆದುಕೊಂಡು ಬಂದಾಗ ಅವರಿಗೆ ಪ್ರಜ್ಞೆ ಇರಲಿಲ್ಲ. ಮಾರನೇ ದಿನ ಜಯಲಲಿತಾ ಅವರಿಗೆ ಪ್ರಜ್ಞೆ ಬಂದಾಗ ಅವರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ನನ್ನನ್ನು ಅಪೋಲೋ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದೇಕೆ ಅನ್ನೋ ಬಗ್ಗೆ ಪ್ರಶ್ನೆ ಮಾಡಿದ್ರು. ಆಗ ಮನೆಗೆ ಹತ್ತಿರವಾಗಿರೋದ್ರಿಂದ ಇಲ್ಲಿ ದಾಖಲು ಮಾಡಿದ್ದಾಗಿ ಶಶಿಕಲಾ ಉತ್ತರಿಸಿದ್ರು. ಇಷ್ಟೆಲ್ಲ ನಡೆದ ಬಳಿಕ ಅಂದ್ರೆ ಜಯಲಲಿತಾ ಅವರು ಆಸ್ಪತ್ರೆಗೆ ದಾಖಲಾದ 1 ವಾರ ಅವರು ಚೆನ್ನಾಗಿಯೇ ಇದ್ರು. ಎದ್ದು ಓಡಾಡ್ತಾರೆ ಅನ್ನೋ ಸುದ್ದಿಯೇ ಬಂದಿತ್ತು. ಆದರೆ ಡಿಸೆಂಬರ್ 5ನೇ ತಾರೀಕು ದಿಢೀರನೆ ಅಮ್ಮ ಇನ್ನಿಲ್ಲ ಅನ್ನೋ ಸಂದೇಶ ರವಾನೆಯಾಯ್ತು. ಈ ಎಲ್ಲ ಘಟನಾವಳಿಗಳನ್ನು ತಮಿಳುನಾಡಿನ ಜನ ಚರ್ಚೆ ಮಾಡುತ್ತಿದ್ದಾರೆ. ಈ ಚರ್ಚೆಯ ನಡುವೆಯೇ ಶಶಿಕಲಾ ಅವರು ಎಐಎಡಿಎಂಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಟ್ರು. ಈಗ ಅವರೇ ಸಿಎಂ ಆಗೋಕೆ ಹೊರಟಿದ್ದಾರೆ. ಇದು ಹಿಂದಿನ ಎಲ್ಲ ಅನುಮಾನಗಳಿಗೂ ಟ್ವಿಸ್ಟ್ ಸಿಗುವಂತೆ ಮಾಡಿಬಿಟ್ಟಿವೆ. ಪ್ರಿಯ ವೀಕ್ಷಕರೇ, ಇದುವರೆಗೂ ಶಶಿಕಲಾ ಅವರ ವಿರುದ್ಧವಾಗಿ ಯಾರೊಬ್ಬರೂ ಮಾತನಾಡಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಎಐಎಡಿಎಂಕೆ ಪಕ್ಷದ ಹಿರಿಯ ನಾಯಕ PH ಪಾಂಡಿಯನ್ ತಿರುಗಿ ಬಿದ್ದಿದ್ದಾರೆ. Why is the hurry to become the General Secretary of the largest democratic party founded by MGR? MGR Charisma only funded this party. He founded it, he funded it. இப்போ இன்னைக்கு இந்த அம்மா புரட்சி தலைவி அம்மா அவர்கள் தங்களுடைய உழைப்ப பூரா செலவழித்து she has spent her own money in this election for all the candidates. இன்னைக்கு நிக்கிறாங்க 140 பேர் 130 பேர் இன்னைக்கு இந்த சசிகலா ஓட்டு போடுறாங்க. எம்எல்ஏ இருந்து ஓட்டு போடுறாங்க, மக்கள் ஓட்டு போடல. She was not elected by the people. See, the present conduct reveals their prior conspiracy. The present conduct after the admission to the hospital, conduct after her death goes to prove their malicious intention.
ಶಶಿಕಲಾ ಅವರು ಮುಖ್ಯಮಂತ್ರಿಯಾಗುವ ಯಾವುದೇ ಅರ್ಹತೆ ಇಲ್ಲ ಅನ್ನೋದನ್ನ ಪಾಂಡಿಯನ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಶಶಿಕಲಾ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋಕೆ ಪಕ್ಷದ ಯಾವ ಕಾರ್ಯಕರ್ತ ಕೂಡ ಒಪ್ಪೋದಿಲ್ಲ ಎಂದು ತಿಳಿಸಿದ್ದಾರೆ. ಇದರ ಬೆನ್ನಲ್ಲೇ ಜಯಲಲಿತಾ ಅವರ ಅಣ್ಣನ ಮಗಳು ದೀಪಾ ಕೂಡ ಸಿಡಿದೆದ್ದಿದ್ದಾಳೆ. ಆ ಮೂಲಕ ಶಶಿಕಲಾ ಅವರು ಮುಖ್ಯಮಂತ್ರಿಯಾಗುವ ಹಾದಿಯಲ್ಲಿ ಅಡೆತಡೆಗಳು ಎದುರಾದಂತಾಗಿವೆ. ಜಯಲಲಿತಾ ಅವರ ಆಪ್ತ ಗೆಳತಿಯಾದ ಶಶಿಕಲಾ ಅವರ ಮೇಲೆ ಇಂದಿಗೂ ಜನರಲ್ಲಿ ಸಾಕಷ್ಟು ಅನುಮಾನಗಳಿವೆ. ಆ ಅನುಮಾನಗಳು ಮತ್ತಷ್ಟು ಗಟ್ಟಿಯಾಗೋದಕ್ಕೆ ಕಾರಣವೇನು ಅನ್ನೋದನ್ನ ನಿಮಗೆ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಜಯಲಲಿತಾ ಮತ್ತು ಶಶಿಕಲಾ ಅವರ ನಡುವೆ ನಿಜವಾದ ಸ್ನೇಹವಿತ್ತು. ಅವರ ಸ್ನೇಹ ಎಂಥದ್ದು ಅನ್ನೋದನ್ನ ಯಾರೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಆಗಿರ್ಲಿಲ್ಲ. ಆದ್ರೆ ಮುಂದೊಂದು ದಿನ ಆ ಸ್ನೇಹವೇ ಜಯಲಲಿತಾ ಪಾಲಿಗೆ ಮುಳುವಾಗ್ಬಿಡ್ತು. ಅದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಜಯಲಲಿತಾ ಅವರ ಸಾವಿನ ದಿನದಿಂದಲೂ ಸಾಕಷ್ಟು ಅನುಮಾನಗಳು ಜನರನ್ನ ಕಾಡುತ್ತಲೇ ಇವೆ. ಅದರಲ್ಲೂ ಶಶಿಕಲಾ ಅವರ ಮೇಲೆಯೇ ಅನುಮಾನಗಳು ಹೆಚ್ಚಿವೆ. ಅದಕ್ಕೆ ಕಾರಣಗಳು ಉಂಟು. ಅದೇನು ಅಂದರೆ, ಶಶಿಕಲಾ ಮತ್ತು ಜಯಲಲಿತಾ ಇಬ್ಬರು ಆತ್ಮೀಯರಷ್ಟೇ ಅಲ್ಲ, ಅವರಿಬ್ಬರು ಎರಡು ದೇಹ ಒಂದು ಜೀವ ಅನ್ನೋ ಹಾಗಿದ್ದವರು. ಆದರೆ ಕಾಲ ಉರುಳಿದಂತೆ ಇಬ್ಬರ ನಡುವಿನ ಆತ್ಮೀಯತೆ ಕಡಿಮೆಯಾಗುತ್ತಾ ಬಂತು. ಯಾವ ಮಟ್ಟಿಗೆ ಅಂದರೆ, ಜಯಲಲಿತಾ ಅವರು ಶಶಿಕಲಾ ಅವರನ್ನು ಪೋಯಸ್ ಗಾರ್ಡನ್ನಿಂದಲೇ ದೂರ ಕಳುಹಿಸಿ ಬಿಟ್ಟಿದ್ರು. ಜಯಲಲಿತಾ ಅವರ ಪ್ರತಿ ಸೋಲು ಪ್ರತಿ ಗೆಲುವಿಗೆ ಸಾಥ್ ಕೊಟ್ಟಿದ್ದವರು ಶಶಿಕಲಾ. ಜಯಲಲಿತಾ ಅವರು ಜೈಲು ಸೇರಿದಾಗಲೂ ಜೊತೆಯಲ್ಲಿದ್ದವರು ಶಶಿಕಲಾ ಮಾತ್ರ. ಹೀಗಾಗಿಯೇ ಏನೋ ಶಶಿಕಲಾ ಕ್ಷಮೆ ಕೋರುತ್ತಿದ್ದಂತೆ ಪುನಃ ಇಬ್ಬರು ಒಂದಾದ್ರು. ಆದರೆ ಎಡಿಎಂಕೆ ಪಕ್ಷದ ಕಾರ್ಯಕರ್ತರು ಹಾಗೂ ತಮಿಳುನಾಡಿನ ಜನರಿಗೆ ಜಯಲಲಿತಾ ಅವರ ಬಗ್ಗೆ ಅನುಮಾನ ಇದ್ದೇ ಇತ್ತು. ಜಯಲಲಿತಾ ಸಾವಿನ ಬಳಿಕ ನಡೆದಂಥ ಘಟನಾವಳಿಗಳು ಆ ಅನುಮಾನಗಳನ್ನು ನಿಜ ಎನ್ನುವಂತೆ ಮಾಡುತ್ತಿವೆ. ನಿಮಗೆಲ್ಲ ಗೊತ್ತೇ ಇದೆ, ಶಶಿಕಲಾ ಅವರ ಪುತ್ರನೇ ಜಯಲಲಿತಾ ಅವರ ಅಂತಿಮ ಸಂಸ್ಕಾರವನ್ನ ನಡೆಸಿಕೊಟ್ಟ. ಅದಿಷ್ಟೇ ಅಲ್ಲ, ಜಯ ಅವರ ಪ್ರೀತಿಯ ಮನೆಯಾದ ಪೋಯಸ್ ಗಾರ್ಡನ್ನಲ್ಲಿ ಇಂದಿಗೂ ಶಶಿಕಲಾ ಅವರೇ ವಾಸವಾಗಿದ್ದಾರೆ. ಆ ಮೂಲಕ ಜಯ ಅವರ ವಾರಸುದಾರಿ ನಾನೇ ಅನ್ನೋ ಸಂದೇಶವನ್ನ ಸಾರಿದ್ದಾರೆ. ಆದ್ರೆ ಇದಕ್ಕೆ ಕಾರ್ಯಕರ್ತರ ಸಮ್ಮತಿ ಇಲ್ಲ. ಇದೇ ಕಾರಣಕ್ಕೋ ಏನೋ ಸದ್ದಿಲ್ಲದೆ ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಅವರಿಂದ ರಾಜೀನಾಮೆ ಪಡೆದಿದ್ದಾರೆ. ಮುಂದಿನ ಸಿಎಂ ನಾನೇ ಅನ್ನೋ ಸಂದೇಶ ಸಾರಿದ್ದಾರೆ. ಜಯಲಲಿತಾ ನಿಧನ ಹೊಂದಿದ 2 ತಿಂಗಳಲ್ಲಿ ಇಷ್ಟೆಲ್ಲ ಬೆಳವಣಿಗೆ ನಡೆದಿದೆ. ಸಹಜವಾಗಿಯೇ ಇದು ಜನರ ಅನುಮಾನಗಳಿಗೆ ಪುಷ್ಟಿ ನೀಡುತ್ತಿದೆ. ಒಂದೆಡೆ ಶಶಿಕಲಾ ಅವರು ಸಿಎಂ ಆಗೋ ಸಂಭ್ರಮದಲ್ಲಿದ್ದಾರೆ, ತರಾತುರಿಯಲ್ಲಿದ್ದಾರೆ. ಆದರೆ ಅವರ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಅವರಿಗೆ ತಡೆಯೊಡ್ಡುತ್ತಿದೆ. ಇತ್ತ ಪಾಂಡಿಯನ್ನನ್ನು ಪಕ್ಷದ ಹಿರಿಯ ನಾಯಕ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. See, the present conduct reveals their prior conspiracy. The present conduct after the admission to the hospital, conduct after her death goes to prove their malicious intention. PH ಪಾಂಡಿಯನ್ ಎಐಎಡಿಎಂಕೆ ಪಕ್ಷದ ಹಿರಿಯ ನಾಯಕ. ಎಂಜಿಆರ್ ಕಾಲದಿಂದಲೂ ಪಕ್ಷಕ್ಕೆ ನಿಷ್ಠರಾಗಿರೋ ವ್ಯಕ್ತಿ. ಜಯಲಲಿತಾ ಅವರು ಬದುಕಿದ್ದಾಗ ಅವರಿಗೆ ತುಂಬಾನೇ ಆತ್ಮೀಯರಾಗಿದ್ರು. ಒಂದರ್ಥದಲ್ಲಿ ಜಯಲಲಿತಾ ಕಾನೂನು ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ರು. ತಮಿಳುನಾಡು ವಿಧಾನಸಭೆಯ ಸ್ಪೀಕರ್ ಆಗಿಯೋ ಕಾರ್ಯನಿರ್ವಹಿಸಿದ್ದಾರೆ. ಇದೇ ಪಾಂಡಿಯನ್ ಈಗ ಶಶಿಕಲಾ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಶಾಸಕರು ಪಾಂಡಿಯನ್ ಅವರನ್ನ ಬೆಂಬಲಿಸೋ ಸಾಧ್ಯತೆ ಇದೆ. ಜಯಲಲಿತಾ ಅವರ ವಿರೋಧಿ ಗುಂಪು ಪನ್ನೀರ್ ಸೆಲ್ವಂ ಪರವಾಗಿ ಬ್ಯಾಟಿಂಗ್ ಮಾಡಲಿದೆ. ಈ ಹೋರಾಟ ಎಐಎಡಿಎಂಕೆ ಪಕ್ಷವನ್ನ ಇಬ್ಬಾಗ ಮಾಡುತ್ತಾ ಅನ್ನೋ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಅದೇನೇ ಇರಲಿ, ಜಯಲಲಿತಾ ಅವರ ಸಾವು, ಅದರ ಬಳಿಕ ನಡೆದಂಥ ಬೆಳವಣಿಗೆಗಳೆಲ್ಲ ಆವತ್ತಿಗೋ ನಿಗೂಢ, ಇವತ್ತಿಗೋ ನಿಗೂಢ. ಜಯಲಲಿತಾ
ಜಯಲಲಿತಾ ಅವರ ಸಾವು ಒಂಥರ ಉತ್ತರ ಸಿಗದ ಪ್ರಶ್ನೆ. ಹಲವಾರು ಗೊಂದಲಗಳು, ಕುತೂಹಲವನ್ನ ಉಂಟು ಮಾಡುವ ಸನ್ನಿವೇಶಗಳು, ಅನುಮಾನಕ್ಕೆ ಎಡೆ ಮಾಡಿಕೊಡುವ ಘಟಾನುವಳಿಗಳು. ಹೀಗಾಗಿಯೇ ಜಯಲಲಿತಾ ಅವರನ್ನ ಪ್ಲಾನ್ ಮಾಡಿ ಕೊಲೆ ಮಾಡಲಾಯಿತಾ ಅನ್ನೋ ಪ್ರಶ್ನೆ ಜನರನ್ನ ಕಾಡ್ತಾ ಇರೋದು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.